ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ವೀಕ್ಷಕರೇ, ನೀವು ಕೇಳಿರ್ತೀರ ಮಾತಾಡೋದು ಜನರು ಮಂಗಳೂರು ಸೈಡು ಭಾಳ ಬುದ್ಧಿವಂತರು ಅಂತಂದು. ಮಂಗಳೂರು ಸೈಡು ಅನ್ನೋದಕ್ಕಿಂತ ಮೀನು ತಿನ್ನೋರು ಭಾಳ ಬುದ್ಧಿವಂತರು ಅಂತ ಕೇಳಿರ್ತೀರಿ, ಹೌದಾ? ಯಾಕೆ ಬುದ್ಧಿವಂತರು? ಬ್ರೈನ್ ಯಾಕೆ ಚುರುಕಿರ್ತದೆ? ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರ್ತದೆ. ಅದು ಬ್ರೈನಿಗೆ ಭಾಳ ಒಳ್ಳೆಯದು. ಅಂದರೆ ಮೆಮೊರಿ ಪವರ್ಗೆ, ಗ್ರಾಸ್ಪಿಂಗ್ ಪವರ್ಗೆ, ಜಡ್ಜ್ಮೆಂಟ್ ಕೆಪಾಸಿಟಿಯನ್ನು ಇಂಕ್ರೀಸ್ ಮಾಡಲಿಕ್ಕೆ ಅವಕಾಶ. ಸರ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ನಮಗೂ ಬೇಕು, ಆದರೆ ನಾವು ಸಸ್ಯಾಹಾರಿಗಳು. ಭಾಳಷ್ಟು ಜನರು ಗುಣ ಅಂತಾರೆ. ಅಂಥವರು ಹತಾಶರಾಗುವಂತಹ ಅವಶ್ಯಕತೆ ಇಲ್ಲ, ಫೋರ್ಸ್ಫುಲ್ಲಾಗಿ ಮೀನು ತಿನ್ನೋ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ಗೆ ಸಬ್ಸ್ಟಿಟ್ಯೂಟು ಸಸ್ಯಾಹಾರಿಗಳಿಗೆ ಕುಸುಬೆ ಎಣ್ಣೆ. ಇವತ್ತು ಕುಸುಬೆಯನ್ನು ಬೆಳೆಯೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ನೀವು ಕೇಳ್ತಾ ಇಲ್ಲ? ಯಾಕೆ? ಅದರ ಪ್ರಯೋಜನ, ಅದರ ಲಾಭ ನಿಮಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕುಸುಬೆ ಎಣ್ಣೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸನ್ನು ಹೇರಳವಾಗಿ ಹೊಂದಿದೆ. ಮೀನು ತಿನ್ನಬೇಕು ಅಂತ ಇರೋಂಥವರು, ಅಥವಾ ಹಿಂಗೆ ಹೇಳ್ಬೋದು, ಯಾರಿಗೆ ಬುದ್ಧಿ ಶಾರ್ಪ್ ಆಗಬೇಕು ಅಂತ ಇದೆ, ನಿಮ್ಮ ಮಕ್ಕಳಿಗೆ ಶಾರ್ಪ್ ಆಗಬೇಕಂತ ಇದೆ, ಬುದ್ಧಿವಂತರಾಗಬೇಕು ಅಂತ ಇದೆ, ಸ್ಮಾರ್ಟ್ ವರ್ಕ್ ಮಾಡೋರು, ಒಟ್ಟಾರೆ ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಬ್ಯಾಂಕರ್ಸ್, ಅಥವಾ ಈ ಥರದ ಸಾಫ್ಟ್ವೇರ್ ಜಗತ್ತಿನಲ್ಲಿ ನೀವು ನಿಮ್ಮ ಬ್ರೈನ್ನು ಚುರುಕುಗೊಳಿಸ್ಬೇಕು ಅಂತಂದರೆ ನೀವು ಕುಸುಬೆ ಎಣ್ಣೆಯನ್ನು ನಿಮ್ಮ ಆಹಾರದಲ್ಲಿ ಹೇರಳವಾಗಿ ಬಳಕೆ ಮಾಡಿ. ಎಲ್ಲ ಖಾದ್ಯ ಪದಾರ್ಥದಲ್ಲೂ ಕೂಡ ರಿಫೈನ್ಡ್ ಆಯಿಲನ್ನು ಬಳಕೆ ಮಾಡೋ ಬದಲು ಕುಸುಬೆ ಎಣ್ಣೆ ಹಾಕಿ ಅಡುಗೆ ಮಾಡಬಹುದು. ಕುಸುಬೆ ಎಣ್ಣೆಯನ್ನು ಹಾಕಿ ನೀವು ಎಲ್ಲ ಖಾದ್ಯ ಪದಾರ್ಥಗಳನ್ನು ಉಪಯೋಗ ಮಾಡಿದರೆ ಖಂಡಿತವಾಗೂ ದೇಹದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಬ್ಸ್ಟಿಟ್ಯೂಟ್ ಆಗಿರೋದ್ರಿಂದ ನಿಮಗೆ ಬ್ರೈನ್ ಶಾರ್ಪ್. ಇಷ್ಟೇ ಅಲ್ಲ, ಕುಸುಬೆ ಬೀಜಗಳಿಂದ ಉಂಡೆಯನ್ನು ಕೂಡ ಮಾಡ್ತಾರೆ, ಚಟ್ನಿ ಪುಡಿಗಳನ್ನು ಮಾಡ್ತಾರೆ. ಚಟ್ನಿ ಪುಡಿ ನೋಡಿದ್ದೀರಾ ನೀವು? ಕುಸುಬೆ ಎಣ್ಣೆ ಚಟ್ನಿ ಪುಡಿ, ರೊಟ್ಟಿ, ಗುರಾಳ್ ಪುಡಿ, ಕುರ್ಷಣಿ ಪುಡಿ, ಜೊತೆಗೆ ಈ ಒಂದು ಕುಸುಬೆ ಎಣ್ಣೆಯ, ಕುಸುಬೆ ಕಾಳಿನ ಚಟ್ನಿ ಪುಡಿಗಳು ಲಭ್ಯ. ಈ ಕುಸುಬೆಗೆ ಈ ಕುಸುಬೆಯನ್ನು ಪ್ರಿಸರ್ವೇಟಿವ್ ಆಗಿ ಬಳಕೆ ಮಾಡ್ಬೋದು ವೀಕ್ಷಕರೇ. ಉಪ್ಪಿನಕಾಯಿಗಳಲ್ಲಿ ಅಥವಾ ಈ ಥರದ ಕೆಲವೊಂದು ಪ್ರಿಸರ್ವ್ ಮಾಡಿ ಇಡಬೇಕಾಗಿರುವಂತಹ ಹುಳ ಆಗದಂತೆ ಇಡಲಿಕ್ಕೆ ಈ ಕುಸುಬೆ ಬೀಜಗಳನ್ನು ಹಲವಾರು ಧಾನ್ಯಗಳಲ್ಲಿ ಮಿಕ್ಸ್ ಮಾಡಿಟ್ರೆ ಹುಳ ಆಗಲ್ಲ. ಇದರ ಅರ್ಥ ಏನು? ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡೋಕ್ಕೆ ಬಿಡಲ್ಲ, ವೈರಸ್ಗಳನ್ನ ಅಟ್ಯಾಕ್ ಮಾಡೋಕ್ಕೆ ಬರಲ್ಲ. ಈ ಕುಸುಬೆ ಎಣ್ಣೆಯನ್ನು ಬಳಕೆ ಮಾಡಿ, ಕುಸುಬೆ ಕಾಳುಗಳನ್ನು ಬಳಕೆ ಮಾಡಿ, ಚಟ್ನಿ ಪುಡಿ ರೂಪದಲ್ಲರ ಬಳಕೆ ಮಾಡಿ, ರೊಟ್ಟಿಗಳಲ್ಲಿ ಹಾಕಿ, ಸಜ್ಜೆ ರೊಟ್ಟಿ ಅಂತ ಹೇಳ್ತಾರಲ್ಲ ಆ ಥರ ಕುಸುಬೆಗಳನ್ನು ಹಾಕಿ ರೊಟ್ಟಿ ತಟ್ತಾರೆ. ಈ ರೊಟ್ಟಿಗಳನ್ನು ಯಾವುದೇ ರೀತಿಯಾಗಿ ಕುಸುಬೆ ಎಣ್ಣೆಯನ್ನು ಆಹಾರ ಪದಾರ್ಥವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡಿನ ಕೊರತೆಯನ್ನು, ನ್ಯೂನತೆಯನ್ನು ನೀಗಿಸಲಿಕ್ಕೆ, ಬಳಸಲಿಕ್ಕೆ, ಮಾಡಲಿಕ್ಕೆ ಅವಕಾಶ ಇದೆ. ಅದರ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಈಗ ತಿಳ್ಕೊಂಡಿದ್ದೀರಿ. 4 ಜನಕ್ಕೆ ಹೇಳಿ ರೈತರಿಗೆ ಎಂಕರೇಜ್ ಮಾಡಿ ಬೆಳೀಲಿಕ್ಕೆ ಮತ್ತು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ಭೇಟಿ ಆಗ್ತಾನೆ. ಧನ್ಯವಾದಗಳು ವೀಕ್ಷಕರೇ.